ಮಾತಿರೋದು ಅದು ಇಷ್ಟಕ್ಕೆ ನಿಲ್ತದೇನಿದು. ನಾಳೆ ಒಂದೊಂದು ವಾರಕ್ಕೆ ₹1 ಹೆಚ್ಚು ಕೊಡೋದು ಹೋಗಿ ಮುಂದಿನ ದಿನ 15-20 ರೂಪಾಯಿ ಏರಿಸಿದ್ರೆ ಅದ್ರದ್ದೆಲ್ಲ ಮಾರ್ಕೆಟ್ದು ಎತ್ತ ಮೇಲೆ ಪರಿಣಾಮ ಆಗ್ತದೆ. ಪ್ರತಿಯೊಂದ್ರ ಮೇಲೆ ಪರಿಣಾಮ, ಸಾರಿಗೆ ಮೇಲೆ ಪರಿಣಾಮ ಆಗ್ತಿಲ್ಲೋ, ತಿನ್ನುವ ವಸ್ತುಗಳ ಮೇಲೆ ಪರಿಣಾಮ ಆಗ್ತದೆ, ದುಡ್ಡು ಹೆಚ್ಚು ಮಾಡೋದಾಗ್ತದೆ. ಇವತ್ತು ನೋಡಿರಿ, ಒಂದು ಹೋಟೆಲ್ದಲ್ಲಿ ಹೋಗಿ ನಾವು ಏನೋ ತಿನ್ನಬೇಕಪ್ಪ ಅಂತಂದ್ರೆ ನಿಮ್ಮ ಹೊಟ್ಟೆ ₹100 ತುಂಬುವುದೇ ಇಲ್ಲ. ಒಂದು ಕಾಲಕ್ಕೆ 30, 40, 25, 30 ಇಷ್ಟಕ್ಕೆ ಹೊಟ್ಟೆ ತುಂಬ್ಕೊಂಡು ಹೋಗಿಬಿಡೋದು. ಅಟ್ಲೀಸ್ಟ್ ಹೊಟ್ಟೆ ಚಿಂತೆ ಇರ್ತಿರಲಿಲ್ಲ. ಇವಾಗ ಸರ್ಕಾರ ಹೇಳ್ಬೋದು ನಾವು 5 ಕಿಲೋ ಅಕ್ಕಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು, ಇಲ್ಲಂತೂ ಅಲ್ಲ. ರೈತರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳ್ತಿರ್ಬೋದು, ಅದು ಇಲ್ಲಂತಲ್ಲ. ಆದರೆ ಅವ್ಯಷ್ಟರಿಂದ ಇಡೀ ಬದುಕು ನಡ್ಕೊಂಡು ಹೋಗ್ತದನ. ಇವ್ರು ಕೊಡುವ ಒಂದಿಷ್ಟು ಸಹಾಯಗಳು, ಈಗ ಉದಾಹರಣೆಗೆ ಒಂದು 5 ಕಿಲೋ ಅಕ್ಕಿ 2 ದಿವಸ ಬರ್ತದೆ. ಅದು ಅಕ್ಕಿ ಅನ್ನ ಆಗ್ಬೇಕಾದ್ರೆ ಏನು ಮಾಡಬೇಕಾಗಿದೆ, ಗ್ಯಾಸ್ ಎಷ್ಟು ತುಟ್ಟಿದೆ ಅದರದ್ದು. ಅದೇ ಕಾರಣ ನೀರು ಸಹಿತ ಕೊಂಡು ತೊಗೊಳ್ಳುವಂಥ ಪ್ರಸಂಗ ಇವತ್ತದ. ಅದರಲ್ಲೂ ಮೆಟ್ರೋಪಾಲಿಟನ್ದಲ್ಲಂತೂ ನೀರು ನೀವು ಕೊಂಡು ತೊಗೊಳ್ಳೇಬೇಕು. ಇಡೀ ದೇಶದ್ದು ಮದ ಪರಿಸ್ಥಿತಿ ಅದ. ಅದಕ್ಕೆ ಉಪ್ಪ ಮತ್ತೇನು ಹಾಕುವಂಥವು ಅದಾವ. ಗ್ಯಾಸ್ ಯಾವ ರೀತಿಯ ರೇಟ್ ಇರ್ತದೆ, ಅದು ಈಗ ₹200-300 ಇರ್ತಾಯಿದೆ. ಅಂದ್ರೆ ಇಡೀ ಮಾರ್ಕೆಟ ಇವತ್ತು ತುಟ್ಟಿ ಬದುಕುದೇಗ. ಈಗ ಅಲ್ಲಿ ಸೋಲ್ತಾರೆ, ಇಲ್ಲ ಅಮೇರಿಕಾಗೆ ಸಕ್ಸಸ್ ಹೇಳ್ತಾ ಇದ್ದಾರೆ, ಯುರೋಪಿಯನ್ ಯೂನಿಯನ್ದಲ್ಲೂ ಆಗಿದೆ, ಹೌದು ಎಲ್ಲ ಕಡೆ ಆಗಿದೆ ಈ ವರ್ಲ್ಡ್ದಾಗ. ಆದರೆ ಅವರು ಅಲ್ಲಿಯ ಜೀವನ ಮಟ್ಟ, ಅಲ್ಲಿಯ ಪೇಮೆಂಟು ಆ ಮಟ್ಟದಲ್ಲಿ ಅವ್ರು ಹೆಚ್ಚಿಕೊಂಡಿದ್ದಾರೆ. ಅಲ್ಲಿ ಜನಕ್ಕೆ ಏನಾದರೂ ಹಾನಿ ಇಲ್ಲ, ಹೌದು ಬೆಟ್ಟು ಬಿಡೋದು ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಒಂದು ಉದ್ಯೋಗಗಳಿದ್ದಾವೆ, ಒಂದು ಕಂಪ್ನಿಗಳು ವರ್ಕ್ ಮಾಡ್ತಾ ಇರ್ತವೆ, ಅದಕ್ಕೆಲ್ಲ ಪೇಮೆಂಟ್ ಹೆಚ್ಚು ಮಾಡ್ಕೊಂಡು ಹೋಗುವಂಥವು ಅದಾವೆ.